ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಿಮ್ಮ ಕಿಂಗ್ ಆಫ್ ರೈಡರ್. ಏನಪ್ಪ ಬೆಳಗ್ಗೆ ರೈಡು ಅಂತಂದರೆ ಇವತ್ತು ನಾವು ನಂದಿ ಹಿಲ್ಸ್ ಕಡೆಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಈ ಬೈಕು ನೋಡಿ, ಒಂದು ಹೊಸ ಬೈಕ್ ಇದೆ ನಮ್ಮ ಹತ್ರ. ಈಗ ಆ ಬೈಕ್ದು ಒಂದು ರಿವ್ಯೂ ಮಾಡಬೇಕಿತ್ತು. ಸೊ ಏನು ಹಂಗೆ ರೈಡ್ ಆದಂಗೆ ಆಗುತ್ತೆ ಮತ್ತು ರಿವ್ಯೂ ವೀಡಿಯೋ ಮಾಡ್ದಂಗೆ ಆಗುತ್ತೆ ಅಂತೇಳಿ ನಾವು ಇವಾಗ ನಂದಿ ಹಿಲ್ಸ್ ಕಡೆ ಹೋಗ್ತಾ ಇದ್ದೀವಿ. ಈ ಬೈಕ್ ಬಂದು ಗೊತ್ತಲ್ಲ, ನಮ್ಮ ಲಾಸ್ಟ್ ವೀಡಿಯೋಲ್ಲಿ ಡೆಲಿವರಿ ಆಗಿದ್ದು. ಅವ್ರದ್ದು ಮದುವೆ ಬೇರೆ ಇದೆ ಇವತ್ತು ನಾಳೆ. ಅವ್ರ ಮದುವೆಗೆ ಹೋಗ್ತಿದ್ದೀವಿ, ಆಮೇಲಾಗೂ ಸಪ್ರೇಟಾಗಿ ಬರುತ್ತೆ. ಈ ಬೈಕಲ್ಲಿ ಹೋಗ್ತಾ ಇದ್ದೀವಿ. ನನ್ನ ಬೈಕಲ್ಲಿ ಹೋಗ್ಬೋದಿತ್ತು, ಆದರೆ ಈ ಬೈಕಲ್ಲಿ ಒಂಥರ ಎಕ್ಸ್ಪೀರಿಯೆನ್ಸ್ ಮಾಡೋಣ, ಯಾವ ಥರ ಇದೆ ಬೈಕು ಓಡ್ಸೋಕ್ಕೆ ಆ ಥರ ಅಂಥೇಳಿ ಇವ್ರ ಬೈಕ್ ತಗೊಂಡು ಹೋಗ್ತಾ ಇದ್ದೀವಿ. ನೋಡ್ಬೋದು ಬೆಳಗ್ಗೆ ಹೇಗಿದೆ ವ್ಯೂ ಅಂತ. ಈ ವ್ಯೂವನ್ನು ನೋಡಿ ತುಂಬ ದಿನ ಆಯಿತು. ವೀಕಾಗಿದೆ ಗೌರು ವ್ಯೂ ಅಂತೂ ನೋಡಿ. ಮೇಲೆ ಒಂದು ಏರೋಪ್ಲೇನ್ ಬೇರೆ ಹೋಗ್ತಾ ಇದೆ. ವ್ಯೂ ಮಾತ್ರ ಕ್ರೇಜಿ ಮಾತ್ರ. ನಂದಿ ಹಿಲ್ಸ್ ಈ ಟೈಮಲ್ಲಿ ತುಂಬ ಎಲ್ಲ ಫಾಗಿ ಎಲ್ಲ ಚೆನ್ನಾಗಿರುತ್ತೆ. ಆ ಒಂದು ರೀಸನಿಂದ ನಂದಿ ಹಿಲ್ಸ್ ಹೋಗ್ತಾ ಇದ್ದೀವಿ. ಅದರಲ್ಲೂ ಎಲ್ಲಾದರೂ ನಿಲ್ಲಿಸಿ ಬೈಕ್ ಬಗ್ಗೆ ರಿವ್ಯೂ ಕೂಡ ಮಾಡ್ಬೋದು. ಸೊ ಅದರಿಂದ ಹೋಗ್ತಾ ಇದ್ದೀವಿ. ವಿಡಿಯೋಸ್ ಬಂದು ವ್ಲಾಗ್ಸ್ ಎಲ್ಲ ಹಾಕಿ ತುಂಬ ದಿನನೇ ಆಯಿತು. ಕ್ರೇಜಿಯಾಗಿದೆ ನೋಡಿ ವ್ಯೂ. ಸನ್ರೈಸ್ನು ಈಗ ಆಗ್ತಿದೆ. ಮದುವೆ ಬಂದು ಕುಣಿಗಲ್ ಹತ್ರ ಇರೋದು. ಇವತ್ತು ನಾಳೆ ಮದುವೆ ಇದೆ, ಅದರಿಂದ ಇವ್ರ ಬೈಕಲ್ಲಿ ಹೋಗ್ತಿದ್ದೀನಿ. ನೈಟ್ ಇನ್ನೊಬ್ಬ ನಮ್ಮ ಫ್ರೆಂಡ್ ಒಬ್ಬ ಬರ್ತಾನೆ, ಇಬ್ಬರು ಸೇರಿ ಒಂದೇ ಬೈಕಲ್ಲಿ ಹೋಗ್ತೀವಿ. ನಮ್ಮ ಬೈಕರ್ಸ್ಗೆ ಇದೆಯಲ್ಲ ಒಂಥರ, ಈ ಮಾರ್ನಿಂಗ್ ಎದ್ದಿದ ತಕ್ಷಣ ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ಥರ ರೈಡ್ಗೆ ಹೋದರೆ ಏನೋ ಒಂಥರ ಮೈಂಡ್ ಎಲ್ಲ ಫುಲ್ ರೀಫ್ರೆಶ್ ಆದಂಗೆ ಆಗ್ಬಿಡುತ್ತೆ. ಅದರಲ್ಲೂ ಗ್ರೂಪ್ ರೈಡು ಹೋಗಿ ತುಂಬ ದಿನ ಆಯಿತು. ನೆಕ್ಸ್ಟ್ ಇನ್ನು ಇವರು ಒಂದು ಮಂತು 25th ಒಂದು ಬಿಗ್ ರೈಡ್ ಒಂದಿದೆ. ಫಿಕ್ಸ್ ಆಗಿ ಹೋಗ್ತಿದ್ರೆ ಅಪ್ಡೇಟ್ ಮಾಡ್ತೀವಿ. ಎಲ್ಲಿಗೆ ಏನು ಅಂತ ಮುಂದೆ ತಿಳಿಯೋಣ. ಸೂರ್ಯ ಬಂದ ನೋಡಿ, ಅಲ್ಲಿ ಹಾಯ್ ಮಾಡ್ತಿದೆ ಸೂರ್ಯ ನಮಗೆ. ಇನ್ನೂ ಸ್ವಲ್ಪ ಮುಂಚೆ ಹೋಗ್ಬೇಕಿತ್ತು. ಹೋಗಿದ್ರೆ ಅಲ್ಲಿ ಗೇಟ್ ಮುಂದೆ ವೆಯ್ಟ್ ಮಾಡಿಕೊಂಡು ಎಲ್ಲ ಬೈಕ್ಗಳು ಚೆನ್ನಾಗಿರ್ತಿತ್ತು. ಬಟ್ ಟೈಮ್ ಆಯಿತು, ಎದ್ದೇಳೋಕ್ಕೆ ಲೇಟ್ ಆಯಿತು. ಇಲ್ಲಿ ದೇವನಹಳ್ಳಿ ಹತ್ರ ನಾವು ಲೆಫ್ಟಿಗೆ ಹೋಗಬೇಕು. ಬೆಳಗ್ಗೆನೆ ರೈಡ್ ಹೋಗಿ ಎಷ್ಟು ದಿನ ಆಯಿತು, ಒಂದು 2 months ಮೇಲೇ ಆಯ್ತು ಅನಿಸುತ್ತೆ ರೈಡ್ ಹೋಗಿ. ಅದು ಒಂಥರ ಬೋರ್ ಆಗ್ತಿತ್ತು ರೂಮಲ್ಲಿ. ಅಂದರೆ ನನಗೆ ಏನಂದರೆ ಏನೋ ಒಂದು ಕೆಲಸ ಮಾಡ್ತಾ ಇರಬೇಕು, ಇಲ್ಲ ಎಡಿಟ್ ಮಾಡ್ತಾ ಇರಬೇಕು, ಇಲ್ಲ ಏನೋ ಒಂದು ರೈಡ್ ಹೋಗ್ತಾ ಇರಬೇಕು. ಸುಮ್ಮನೆ ಕೂತಿರೋಕ್ಕೆ ಆಗಲ್ಲ. ಬಟ್ ಏನಾದರೂ ಈ ಥರ ವೀಡಿಯೋಸ್ ಕಂಟೆಂಟ್ ಆದರೂ ಇದ್ದರೆ ಏನೋ ಒಂದು ಎಡಿಟ್ ಮಾಡ್ಬೋದಿತ್ತು. ಬಟ್ ಕಂಟೆಂಟು ಇರಲಿಲ್ಲ, ಅದಕ್ಕೆ ಬೇಜಾರಾಗೋಯ್ತು ಈ ನಡುವೆ. ನೋಡಿ ಅಲ್ಲಿ ಮೋಸ್ಟ್ಲಿ ಗೋಪುರ ಅಲ್ಲೇ ಕಾಣಿಸಲ್ಲ ಅನಿಸುತ್ತೆ. ಅದೇ ನಂದಿ ಹಿಲ್ಸ್. ಅಲ್ಲಿ ಟಾಪ್ ಹೋಗ್ತಾ ಕೋಲ್ಡ್ ಇರುತ್ತಲ್ಲ, ಕೋಲ್ಡ್ ಫೀಲ್ ಆಗುತ್ತೆ. ಎಲ್ರು ಕಪಲ್ಸ್ ಹೋಗ್ತಾರ. ಹೋಗಪ್ಪ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರ. ಈ ಜೋರಾಗಿ ಹೋಗ್ದಾಗೆಲ್ಲ ಒಂದು ಡೈಲಾಗ್ ನೆನಪಾಗುತ್ತಪ್ಪ. ಎನ್ಫೀಲ್ಡ್ ಅಲ್ಲಿ ಎಕ್ಸ್ಪ್ಲೇಟರ್ ಇಟ್ಟಿದ ತಕ್ಷಣ ಹೀರೋ ಅನ್ಕೊಂತಾರ. ಕಟ್ಟಿರೋ ಎಕ್ಸಾಮ್ ಅಲ್ಲಿ ರ್ಯಾಂಕ್ ಹೊಡಿಬೇಕು. ಇನ್ನು ಮೇಲೆ ಹೋಗೋಂಗಿಲ್ಲ, ಅವಾಗೆ ಒಂಥರ ಕೋಲ್ಡ್ ಫೀಲ್ ಆಗುತ್ತೆ ಗುರು ಕೆರಡೆ. ಇನ್ನು ಮೇಲೆ ಹೋಗ್ತಾ ಗಡ ಅನ್ನುತ್ತೆ ಮೈಯೆಲ್ಲ. ಆದ್ರೆ ಬೆಳಗ್ಗೆನೆ ಒಂದು 5 ಗಂಟೆ 6 ಗಂಟೆಗೆ ಬಂದು ಅಲ್ಲಿ ವೆಯ್ಟ್ ಮಾಡೋ ಮಜೀಲೇ ಬೇರೆ. ಬೆಳಗ್ಗೆನೆ ಹೋಗಿ ಎಲ್ಲರೂ ನಿಂತ್ಕೊಂಡು ಗೇಟ್ ಮುಂದೆ ಸಖತ್ತಾಗಿರುತ್ತೆ. ಎಲ್ಲಿ ಮತ್ತೆ ನಾವು ಲೆಫ್ಟ್ ತಗೋಬೇಕು. ನೋಡ್ಕೊಳ್ರಿ, ಇಲ್ಲಿ ಹೆಲ್ಮೆಟ್ಟು ಮತ್ತು ಲೈಸೆನ್ಸ್ ಇಲ್ಲ ಅಂದ್ರೆ ಪೊಲೀಸವ್ರು ಆಗ್ತಾ ಇರ್ತಾರೆ. ನಾನು ನಮ್ಮ ರೂಮ್ಮೇಟ್ಸು ಒಂದ್ಸಲಿ ಬಂದಿದ್ವಿ ಹಿಂಗೆ. ಅವಾಗ ನೈಟ್, ಅದು ಅಂದರೆ ಅರ್ಲಿ ಮಾರ್ನಿಂಗು. ಅವಾಗೊಂದು ರೀಲ್ ಮಾಡಿದ್ದೆ. ಅದು ಇವತ್ತಿಗೂ ನನಗೆ ತುಂಬ ಇಷ್ಟ ಆಗುತ್ತೆ. ನೋಡಿ ಹೇಗಿದೆ ಅಂತ ವ್ಯೂ. ವಾವ್,
ಏನೋ ಈ ಬೈಕ್ ಓಡಿಸಿದ್ರೆ ಸೂಪರ್ ಬೈಕ್ ಓಡಿಸಿದ್ರೆ ಫೀಲ್ ಆಗ್ತಿದೆ ಅವರು ನನಗೆ. ಇಲ್ಲಿ ಈಗ ನಾವು ರೈಟ್ಗೆ ಹೋಗಬೇಕು. ನೋಡಿ ಹೀಗಿದೆ ನಮ್ಮ ಬೈಕ್. ಒಂದು ಬೈಕಾಗಿ ಒಂದು ರೆಡ್ ಬ್ಯೂಟಿ. ಬನ್ನಿ ಇವಾಗ ಹೋಗಿ ನಂದಿ ಹಿಲ್ಸ್ನ ಕಾರ್ ರೈಡಿಂಗ್ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡೋಣ. ऊपर चेकिंग है 14 बिल. ಓಕೆ. ಡೇಂಜರಸ್ 40 ಇದು ನೋಡಿ. ಇಲ್ಲಿ ರಾತ್ರಿ ಈ ಸೈಡು ಜಾಗನೇ ಇಲ್ಲ. ಅವಾಗೆಲ್ಲ ಫುಲ್ ಆಗ್ಬಿಟ್ಟವ್ರೆ ನೋಡಿ. ಎಷ್ಟೊಂಥರ ಬೈಕ್ಸ್ ಬಂದಿದೆ, ಬೈಕ್ಸು ಕಾರ್ಸು ಆ ಕಡೆ ಎಲ್ಲ ನಿಲ್ಸಿದ್ದಾರೆ. ಸುಮಾರು 100 ಬೈಕು 100 ಕಾರ್ ಇರುತ್ತೆ ಇಲ್ಲಿ. ಇಲ್ಲಿ ಎಂಟ್ರೆನ್ಸ್ ಒಳಗಡೆಗೆ. ಮೇಲೆ ಟಾಪಲ್ಲಿ ಬಂದಿದ್ದಾಯ್ತು ನೋಡಿ. ಈ ಸೈಡ್ ಇದ್ದೀವಿ, ಒಂದು ವ್ಯೂ ಪಾಯಿಂಟ್ ನೋಡೋಕ್ಕೆ. ನೋಡಿ ಹೇಗಿದೆ. ಆದ್ರೆ ಇನ್ನೂ ಸ್ವಲ್ಪ ಮುಂಚೆ ಅರ್ಲಿಯಾಗಿ ಬರಬೇಕಿತ್ತು. ರೀಲ್ಸ್ ಎಲ್ಲ ಶೂಟ್ ಮಾಡ್ತಾವ್ರೆ. ನಮ್ಮ ಪರಾಗ ಕೊತ್ತೂರಿ ಬೀಗ ನೋಡಿ. ಇಲ್ಲಿಂದ ಇಡೀ ದೇವನಹಳ್ಳಿ ಫುಲ್ ಕಾಣಿಸುತ್ತೆ ನೋಡಿ. ತೋರಿಸ್ತೀನಿ ಈಗ ನೋಡಿ. ಇವಲ್ಲಿ ಏನು ಸಖತ್ತಾಗಿದೆ ಅಂತ. ಅಲ್ಲಿ ಎಲ್ಲ ಏರ್ಪೋರ್ಟ್ ಎಲ್ಲ ಕಾಣಿಸುತ್ತೆ ಎಲ್ಲ, ಬಟ್ ಇದರಲ್ಲಿ ಕಾಣಿಸಲ್ಲ ಇಲ್ಲಿಂದ. ತುಂಬ ಸತಿ ಬಂದು ಒಂಥರ ಬೋರ್ ಹೊಡೆದಾಗಿದೆ ಈ ಕಡೆ ನಂದಿ ಹಿಲ್ಸ್ಗೆ. ಫೈನಲಿ ನಂದಿ ಹಿಲ್ಸ್ ಸ್ಟಾಪಿಗೆ ಬಂದಿದ್ದೀವಿ. ಇಲ್ಲಿ ನೋಡಿ ಇಲ್ಲೆಲ್ಲ ನಿಂತ್ಕೊಂಡು ಒಂದು ಟೈಮ್ ಲ್ಯಾಪ್ಸ್ ಎಲ್ಲ ಮಾಡಿ ಫೋಟೋ ಶೂಟ್ ಎಲ್ಲ ಮಾಡಿದ್ದೀವಿ. ಈಗ ಈ ಕಡೆ ಒಂದು ಸೈಡಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿ ಹೋಗಿ ಫೋಟೋಸ್ ತಗೊಂಡು ಮತ್ತೆ ಬರೋಣ. ಈ ಥರ ಓಪನಲ್ಲಿ ಮಾತಾಡೋಕ್ಕೆ ಸ್ವಲ್ಪ ಮುಜುಗರ ಆಗುತ್ತೆ, ಯಾಕಂದರೆ ಒಂಥರ ಸ್ಟಾರ್ಟಿಂಗ್ ಅಲ್ವ ಇವಾಗ. ಸೊ ಅದರಿಂದ ಹೋಗ್ತಾ ಸರಿ ಹೋಗುತ್ತೆ. ಹಾಫ್ ಹೆಲ್ಮೆಟಲ್ಲಿ ಒಂಥರ ಮುಜುಗರ ಮಾತಾಡೋಕ್ಕೆ. ಅದರಲ್ಲೂ ಕಟಿಂಗ್ ಬೇರೆ, ಕೂದಲು ಬೇರೆ ಹಿಂಸೆ ಕೊಡ್ತಾ ಇರುತ್ತೆ ನೋಡಿ. ನಂದಿ ಹಿಲ್ಸ್ ಎಲ್ಲರೂ ನೋಡಿರ್ತೀರ ಆಲ್ಮೋಸ್ಟ್ ಎಲ್ಲ, ಬಟ್ ಆದರೂ ಬಂದಿದ್ದೀವಿ ಒಂದು ಚಿಕ್ಕ ವ್ಲಾಗು ಅಷ್ಟೇ. ನೋಡಿ ಮುಂದೆ ವ್ಯೂ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಒಂದು ಟೈಮಲ್ಲಿ ಇದೆಲ್ಲ ಈ ಥರ ಕ್ಲೌಡ್ಸ್ ಬಂದುಬಿಡುತ್ತೆ, ಮೇಲೆ ಮೋಡ ಇರೋದೆಲ್ಲ ಈಗ ಬಂದುಬಿಡುತ್ತೆ. ಆ ಟೈಮಲ್ಲಿ ಚೆನ್ನಾಗಿರುತ್ತೆ ನೋಡೋಕ್ಕೆ. ನೋಡಿ ಈಗ ಇನ್ನೊಂದು ವ್ಯೂ ಪಾಯಿಂಟ್ ಹತ್ರ ಬಂದಿದ್ದೀವಿ. ಇದಂತೂ ಕ್ರೇಜಿ ವ್ಯೂ ಪಾಯಿಂಟ್. ನೋಡಿ ಈಗ ಬ್ರಿಡ್ಜ್ ಮೇಲೆ ಇದ್ದೀವಿ. ಇಲ್ಲಿ ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ ನೋಡಿ ಇಲ್ಲಿಂದ.
ನೋಡಿ ಇಲ್ಲ ಪಾರ್ಕಿಂಗ್ ಇದೆ, ಬಟ್ ಒಳಗಡೆ ಎಂಟ್ರಿ ಇರಲ್ಲ. ಇಲ್ಲೊಂದು ರೆಸ್ಟೋರೆಂಟ್ ಇದೆ, ಅವ್ರಿಗೆ ಮಾತ್ರ ಒಳಗಡೆ ಎಂಟ್ರಿ. ಇಲ್ಲಿಂದ ಕುತ್ಕೊಂಡು ಈ ಕಡೆ ವ್ಯೂ ನೋಡ್ತಾ ಇದ್ರೆ ಸ್ವರ್ಗ ಗುರು. ಈ ಕಡೆ ಅಂದರೆ ಇಲ್ಲೇ ಟೆಂಪಲ್ ಇದೆ, ಬಟ್ ನಾವು ಇವಾಗ ಹೋಗ್ತಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಒಂದು ಹೊರಡೆ ಹೋಗೋಣ. ಈ ಪ್ಲೇಸ್ ಬಂದು ಒಂದು ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಎಲ್ಲ ಪ್ಲೇಸ್ಗಳು ಬ್ಯೂಟಿಫುಲ್ಲೇ, ಅದರಲ್ಲೂ ಇದರಲ್ಲಿ ಒಂದು ಫೋಟೋಗೆ ಸಖತ್ತಾಗಿ ಬರುತ್ತೆ. ಇದು ಬಂದು ಇಲ್ಲಿ ಒಂದು ದೇವಸ್ಥಾನ ಇದೆಯಲ್ಲ, ದೇವಸ್ಥಾನದಿಂದ ಲೆಫ್ಟ್ ಸೈಡ್ ಇದೆ ಅಷ್ಟೇ. ನಂದಿ ಬೆಟ್ಟ ನೋಡಿದ್ದೆಲ್ಲ. ಇವಾಗ ನಾವು ಕೆರಡ ಪಾರ್ಕಿಂಗ್ ಹತ್ರ ಹೋಗಿ ಸಿಗೋಣ. ಇವಾಗ ಆಚೆ ಹೋಗ್ತಾ ಇದ್ದೀವಿ. ನೋಡಿ ಇದು ಗೇಟ್. ನಮ್ಮ ಬೈಕ್ ಲಾಸ್ಟಲ್ಲಿ ಕಾಣಿಸ್ತಾ ಇದೆ, ಅಂದರೆ ಇದರಲ್ಲಿ ಗೋಪುರಲ್ಲಿ ಕಾಣಿಸ್ತಾ ಇದೆ, ಇಲ್ಲ ಗೊತ್ತಿಲ್ಲ. ಇದರಲ್ಲಿ ಬೆಳಗ್ಗೆ ಬಂದಾಗ ಇಲ್ಲೆಲ್ಲ ತುಂಬ ಬೈಕ್ಸ್ ಮತ್ತು ಕಾರ್ಸ್ ಎಲ್ಲ ಇತ್ತು, ಹೊರಗೆಲ್ಲ ಖಾಲಿ ಆಗಿದೆ. ಇಷ್ಟೇ ನಂದಿ ಹಿಲ್ಸು. ಈಗ ನಾವು ಎಲ್ಲ ಮುಗಿಸಿ ಕೆರಡ ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ಬೈಕು ಇಲ್ಲೇ ಇದೆ. ಇವಾಗ ಹತ್ತಿ ಕೆರಡ ಹೋಗೋಣ. ಓಕೆ, ಬಾಯ್ ಬಾಯ್ ನಂದಿ ಹಿಲ್ಸ್. ಮುಂದಿನ ಇನ್ನೊಂದು ಯಾವಾಗಾದರೂ ಬರ್ತೀವಿ. ಬಾಯ್ ಬಾಯ್. ನೋಡಿ ನಂದಿ ಹಿಲ್ಸ್ ನಾವು ಬ್ಯೂಟಿ ಹೇಗಿದೆ.